ಸಿಎಂ ಸಿದ್ದರಾಮಯ್ಯ ಈಗ ಅಕ್ಕಿ ಹುಡುಕೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಕೇಂದ್ರದ ಜೋಳಿಗೆಯಲ್ಲಿ ಸಿಗೋಲ್ಲ ಅನ್ನೋದು ಪಕ್ಕ ಆದ್ಮೇಲೆ ಅಕ್ಕಪಕ್ಕದ ರಾಜ್ಯಗಳ ಕಣಜದ ಕಡೆ ಕಣ್ಣಿಟ್ಟಿದ್ದಾರೆ. ಈ ಕಣ್ಣು ಕಾಳಜಿ ಏನೂ ಇಲ್ಲ, ಇದೆಲ್ಲ ಕಮಿಷನ್ಗಾಗಿ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಎಷ್ಟೇ ಷಡ್ಯಂತ್ರ ಮಾಡಿದ್ರು ಕೂಡ ನಾವು ಅಕ್ಕಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಅಕ್ಕಿ ಇಲ್ಲ, ಅನ್ನಭಾಗ್ಯಕ್ಕೆ ಕೊಡೋಕೆ ಅಕ್ಕಿ ಇಲ್ಲ, ಬಡವರ ಹೊಟ್ಟೆ ತುಂಬಿಸೋಕೆ ಅಕ್ಕಿ ಸಿಗ್ತಿಲ್ಲ, ಕಾಸು ಕೊಡ್ತೀವಂದ್ರೂ ಅಕ್ಕಿ ಕೊಡ್ತಿಲ್ಲ. ರಾಜ್ಯದ ಜನರಿಗೆ ಈಗ ಹೇಗೆ 10 ಕೆಜಿ ಅಕ್ಕಿ ಕೊಡೋದು ಗೊತ್ತಾಗ್ತಿಲ್ಲ. ಆರು ರಾಜ್ಯಗಳ ಜೊತೆ ನಿರಂತರ ಸಂಪರ್ಕ, ಅಕ್ಕಿ ಸಿಗದೆ ಸಿದ್ದು ಸರ್ಕಾರಕ್ಕೆ ಆತಂಕ. ಸಿದ್ದರಾಮಯ್ಯ ಸರ್ಕಾರದ ಅಧಿಕಾರಿಗಳು, ಆಹಾರ ಸಚಿವ ಮುನಿಯಪ್ಪ ಅಂಡ್ ಟೀಮ್ ಅಕ್ಕಿಗೋಸ್ಕರ ಶತಪ್ರಯತ್ನ ಪಡ್ತಿವೆ. ಆದರೆ ಎಲ್ಲೂ ಬಯಸಿದಷ್ಟು ಅಕ್ಕಿ ಸಿಗ್ತಿಲ್ಲ. ಪಂಜಾಬ್ ಸರ್ಕಾರ ಈ ವರ್ಷ ಆಗಲ್ಲ, ಮುಂದಿನ ವರ್ಷ ಬೇಕಿದ್ರೆ ಅಕ್ಕಿ ಕೊಡ್ತೀವಿ ಅಂತಿದೆ. ಹರಿಯಾಣ ಸರ್ಕಾರ ಅಕ್ಕಿ ಇದೆ, ಸ್ಟಾಕ್ ಕಡಿಮೆ ಆದ್ರೆ ರೇಟ್ ಜಾಸ್ತಿ ಕೇಳ್ತಿದೆಯಂತೆ. ತೆಲಂಗಾಣ ಸರ್ಕಾರ ಸದ್ಯಕ್ಕೆ ನಮ್ಮ ಹತ್ರ ಅಕ್ಕಿ ಕೇಳಬೇಡಿ ಅಂತ ಹೇಳ್ಬಿಟ್ಟಿದೆ. ಆಂಧ್ರದ ಜಗನ್ ನೇತೃತ್ವದ ಸರ್ಕಾರ ಕೇಳಿದಷ್ಟು ಅಕ್ಕಿ ಇಲ್ಲ ಅನ್ನೋ ಸಂದೇಶ ಕಳಿಸಿದೆ. ಮಧ್ಯಪ್ರದೇಶದವರು ಅಕ್ಕಿ ಪೂರೈಕೆಗೆ ರೆಡಿ ಇದ್ದೀವಿ ಅಂತ ಟೈಮ್ ಕೇಳಿದೆ. ಆದ್ರೆ ಛತ್ತೀಸ್ಗಢ ಸರ್ಕಾರ ಬೇಕಿದ್ರೆ ಈಗಲೇ 1.5 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಕಳಿಸ್ತೀವಿ ಅಂತ ಹೇಳ್ತಿದೆ. ಛತ್ತೀಸ್ಗಢದ್ದು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಸಮ್ಮತಿ ಕೊಟ್ಟಿದ್ದಾರೆ. ಎಷ್ಟು ಕೊಡ್ತಾರೆ, ಏನು ಕೊಡ್ತಾರೆ, ಸರ್ಕಾರದಿಂದ ಇಲ್ಲಿ ಪತ್ರ ಹೋಗಬೇಕು, ಅವ್ರು ನಿರ್ಣಯ ಮಾಡ್ತಾರೆ. ಅದರೊಳಗಡೆ ಜೊತೆಯಲ್ಲಿ ಈ ಕೇಂದ್ರ ಸ್ವಾಮ್ಯ ಸಂಸ್ಥೆಗಳೇನಿವೆ ಅವುಗಳ ಮುಖಾಂತರ ಕೂಡ ನಾವು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಎರಡೂ ತೀರ್ಮಾನ ಮಾಡಿ ಆದಷ್ಟು ಬೇಗ ಅಕ್ಕಿ ಕೊಡುವಂಥದ್ದು, ಅಕ್ಕಿ ಕೊಡೋ ಕಾರ್ಯಕ್ರಮ ನಿಲ್ಲಿಸುವಂಥದ್ದೆಲ್ಲ ಕೊಟ್ಟೇ ಕೊಡ್ತೀವಿ. ಅಕ್ಕಿ ಕೊಡಲು 2-3 ರಾಜ್ಯಗಳು ರೆಡಿ ಇದ್ರು ರಾಜ್ಯ ಸರ್ಕಾರ ಖರೀದಿಸೋಕೆ ಆಗ್ತಿಲ್ಲ. ಇದಕ್ಕೆ 10 ಕಾರಣಗಳಿವೆ. ಆದ್ರೆ ಬಿಜೆಪಿಯವರ ಪ್ರಕಾರ ಅಕ್ಕಿ ಖರೀದಿ ತಡವಾಗ್ತಿರೋದಕ್ಕೆ ಕಾರಣ ಕಾಂಗ್ರೆಸ್ನ ಕಮಿಷನ್ ದಂಧೆ. ಎಲ್ಲೋ ಒಂದ್ ಕಡೆ ಕಮಿಷನ್ ನೋಡೋದಕ್ಕೆ ನಮ್ಮ ರಾಜ್ಯದ ಜನರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸವೂ ಕೂಡ ಇದರಿಂದ ಅಡಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಮ್ಮ ರಾಜ್ಯದಲ್ಲಿ ಅಕ್ಕಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ರೈತರಿಂದನೇ ಖರೀದಿ ಮಾಡಿದ್ರೆ ₹1 ₹2 ಜಾಸ್ತಿ ಆದ್ರೆ ರೈತರಿಗೆ ತಾನೇ ಸಲ್ತಕ್ಕಂಥದ್ದು. ವಿಜಯೇಂದ್ರ ಹೇಳ್ತಾರಲ್ಲಪ್ಪ, ಅವ್ರ ಮಿಲ್ಲಲ್ಲಿ ಅಕ್ಕಿ ಇದೆ ಅಂತ ಕೊಡಿಸು ಅನ್ನೋ ಪಾಪ. ಅವರು ಅಕ್ಕಿ ರಾಜ್ಯದಲ್ಲಿ ಸಿಕ್ಕಿದ್ರೆ ಕೊಡಿಸು ಅನ್ನೋ. ಈ ಅಕ್ಕಪಕ್ಕದ ರಾಜ್ಯದಿಂದ ಅಕ್ಕಿ ತರೋ ಪ್ಲಾನ್ ಏನು ಓಕೆ, ಆದ್ರೆ ಅವ್ರು ಕೊಟ್ಟರು ಕೂಡ ನಾವು ತರೋದು ಸುಲಭ ಅಲ್ಲ. ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಅಕ್ಕಿ ಎಷ್ಟು ಬೇಕು, ಅಷ್ಟಕ್ಕಿಗೆ ಎಷ್ಟು ಖರ್ಚಾಗುತ್ತೆ, ಹೊರಗಿನಿಂದ ತಂದ್ರೆ ಹೊರೆ ಹೆಚ್ಚ, ಇಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕು. ಅದರ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ನಮ್ಮ ರಾಜ್ಯಕ್ಕೆ ಬೇಕಿರುವ ಅಕ್ಕಿಯ ಪ್ರಮಾಣ ಎಷ್ಟು, ಅದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ. ಸರಾಸರಿ 1 ತಿಂಗಳಿಗೇನೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಅಕ್ಕಿಯನ್ನ ಸರಬರಾಜು ಮಾಡ್ಬೇಕಂತಂದ್ರೆ ತಿಂಗಳಿಗೆ 2.28 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿ ನಮ್ಮ ರಾಜ್ಯಕ್ಕೆ ಬೇಕಾಗುತ್ತೆ. ಅಲ್ಲಿಗೆ ವಾರ್ಷಿಕ ಸರಾಸರಿಯನ್ನು ಕೂಡ ಗಮನಿಸ್ಬಿಡೋಣ. 1 ವರ್ಷಕ್ಕೆ 27.36 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿ ಬೇಕಾಗುತ್ತೆ ನಮ್ಮ ರಾಜ್ಯದಲ್ಲಿ ಈ ಅನ್ನಭಾಗ್ಯ ಯೋಜನೆಯ ಅನುಷ್ಠಾನ ಯಶಸ್ವಿಯಾಗಿ ಆಗಬೇಕು ಅಂತಂದ್ರೆ. ಇದರಲ್ಲಿ ಆಲ್ರೆಡಿ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದೆ. ಹೀಗಾಗಿ 1 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಈಗ ಆಲ್ರೆಡಿ ಬರ್ತಿರುವ ಅಕ್ಕಿಯ ಪ್ರಮಾಣ ಎಷ್ಟು, ಇದಕ್ಕೂ ಕೂಡ ಉತ್ತರ ಈ ರೀತಿ ಇದೆ. 13.68 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿ ಕೇಂದ್ರದಿಂದ ಬರ್ತಾ ಇದೆ. ಹೆಚ್ಚುವರಿಯಾಗಿ ಅಕ್ಕಿ ಬೇಕು, ಅದನ್ನ ಕೊಡಿ ಅಂತ ಹೇಳಿ ಕೇಳಿದಾಗ ಕೇಂದ್ರ ಆಗೋದಿಲ್ಲ ಅಂತ ಹೇಳಿದೆ. ಹೀಗಾಗಿ ರಾಜ್ಯ ಸರ್ಕಾರ 1 ವರ್ಷಕ್ಕೆ ಈ ಯೋಜನೆಯ ಅನುಷ್ಠಾನಕ್ಕೆ 13.68 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿಯನ್ನ ಹೊರಗಿನಿಂದ ಖರೀದಿ ಮಾಡೋ ಅನಿವಾರ್ಯತೆ ಇದೀಗ ಎದುರಾಗಿದೆ. ಹಾಗಾದ್ರೆ ಅಷ್ಟು ಖರೀದಿ ಮಾಡ್ಲಿಕ್ಕೆ ಅಂದ್ರೆ 13.68 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿಯನ್ನ ಖರೀದಿ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗಬಹುದು? ಒಂದು ಅಂದಾಜಿನ ಪ್ರಕಾರ ಸರಿ ಸುಮಾರು 5,000 ಕೋಟಿ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, 5,000 ಕೋಟಿಯಷ್ಟು ಹಣ ಬೇಕಾಗುತ್ತೆ ಹೊರಗಿನಿಂದ ಅಕ್ಕಿಯನ್ನ ಖರೀದಿ ಮಾಡ್ಲಿಕ್ಕೆ. ಹೊರಗಿನಿಂದ ಅಕ್ಕಿಯನ್ನು ಖರೀದಿ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಸುಲಭನಾ? ಖಂಡಿತವಾಗಿಯೂ ಸುಲಭ ಅಲ್ಲ. ಯಾಕೆ ಅನ್ನೋದಕ್ಕೂ ಕೂಡ ಉತ್ತರ ಈ ರೀತಿ ಇದೆ. ಛತ್ತೀಸ್ಗಢದಲ್ಲಿ ಅಕ್ಕಿ ರೆಡಿ ಇದೆ, ತಗೊಳ್ಳಿ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಆದ್ರೆ ಖರೀದಿ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಹಿಂದೆಟನ್ನ ಹಾಕ್ತಾ ಇದೆ. ಯಾವ ಕಾರಣಕ್ಕೆ? ಅಕ್ಕಿ ಅರ್ಜೆಂಟ್ ಆಗಬೇಕು, ಅದನ್ನ ತಂದು ರಾಜ್ಯದ ಜನರಿಗೆ ವಿತರಣೆ ಮಾಡಬೇಕು, ಆದ್ರೂ ಕೂಡ ಹಿಂದೇಟ್ ಯಾಕೆ? ಈ ಪ್ರಶ್ನೆಗೆ ಉತ್ತರ ಈ ರೀತಿ ಇದೆ. ಛತ್ತೀಸ್ಗಢ ನಮ್ಮ ರಾಜ್ಯದಿಂದ 1,300 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಹರಿಯಾಣ ಇನ್ನೊಂದು ರಾಜ್ಯ, ಅಲ್ಲಿಂದಲೂ ಕೂಡ ಅಕ್ಕಿ ಸರಬರಾಜು ಮಾಡುವ ಪ್ರಕ್ರಿಯೆ ಬಗ್ಗೆ ಚಿಂತನೆ ನಡೀತಾ ಇದೆ. ಆದ್ರೆ ಅದು 1,800 ಕಿಲೋಮೀಟರ್ ದೂರ ಇದೆ. ದೂರ ಎಷ್ಟು ಹೆಚ್ಚಾಗುತ್ತೋ ಟ್ರಾನ್ಸ್ಪೋರ್ಟೇಷನ್ಗೆ ತಗುಲುವ ವೆಚ್ಚ, ಅಲ್ಲಿಂದ ಇಲ್ಲಿಗೆ ಅಕ್ಕಿಯನ್ನ ತರಿಸೋಕೆ ತಗುಲುವ ವೆಚ್ಚ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. 13.68 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಗೆ ಸರಿಸುಮಾರು 400 ರಿಂದ
500 ಕೋಟಿ ಸಾರಿಗೆನೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ಗೆನೆ ಖರ್ಚು ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ. ನಾವಾಗ್ಲೇ ಹೇಳಿದ್ವಿ ಅಕ್ಕಿಗೆ ಎಷ್ಟು ಬೇಕು ಅಂತ ಹೇಳಿ, ಅದ್ರ ಜೊತೆಗೆ ಇದನ್ನ ಕೂಡ ನೀವು ಆಡ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ಲೆಕ್ಕಾಚಾರ. ಇನ್ನು ತೆಲಂಗಾಣ ಆಂಧ್ರ ಆದ್ರೆ ಸ್ವಲ್ಪ ಹತ್ರ ಆಗುತ್ತೆ, ಹೀಗಾಗಿ ಖರ್ಚು ಕೂಡ ಕಮ್ಮಿ. ಸರಿಸುಮಾರು 60 ರಿಂದ 80 ಕೋಟಿ ಖರ್ಚು ಮಾಡಬೇಕಾಗುತ್ತೆ ಸಾರಿಗೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿಕ್ಕೆ. ಅಕ್ಕಿಗೆ ಸಪರೇಟ್ ದುಡ್ಡು, ಅಕ್ಕಿಯನ್ನ ತರಿಸ್ಕೊಳ್ಳಿಕ್ಕೆ ಸಪರೇಟ್ ದುಡ್ಡು. ಹೆಚ್ಚುವರಿ ಅನ್ನಭಾಗ್ಯಕ್ಕೆ ವರ್ಷಕ್ಕೆ 5 ರಿಂದ 6 ಸಾವಿರ ಕೋಟಿಯಷ್ಟು ವೆಚ್ಚ ತಗುಲುವ ಸಾಧ್ಯತೆ ರಾಜ್ಯ ಸರ್ಕಾರದ ಮುಂದೆ ಬರುತ್ತೆ. ಈಗ ಇರೋ ಗ್ಯಾರಂಟಿಗಳ ಅನುಷ್ಠಾನಕ್ಕೇನೆ ಹಣ ಹೊಂದಿಸೋದು ಹೇಗೆ ಅನ್ನೋ ತಲೆಬಿಸಿ, ಅದರ ಜೊತೆಗೇನೆ ಅಕ್ಕಿ ಹೊರಗಿನಿಂದ ತರಿಸ್ಕೊಂಡ್ರೆ ಆಗುವ ವೆಚ್ಚ. ಹೀಗಾಗೇನೆ ರಾಜ್ಯ ಸರ್ಕಾರ ಅಳೆದು ತೂಗಿ ನಿರ್ಧಾರವನ್ನ ಕೈಗೊಳ್ಳೋ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸ್ತಾ ಇದೆ. ಒಂದ್ ಕಡೆ ಅಕ್ಕಿ ಸಿಕ್ತಿಲ್ಲ, ಅನ್ನಭಾಗ್ಯ ಕೊಡಲ್ಲ ಅಂತ ರಾಜ್ಯದ ಜನರ ಮುಂದೆ ಡಂಗೂರ ಸಾರ್ತಿರೋ ಬಿಜೆಪಿ. ಈ ಬಿಜೆಪಿ ನಾಯಕರ ಬಾಯಿಗೆ ಬೀಗ ಹಾಕೋಕೆ ಡಿಕೆ ಶಿವಕುಮಾರ್ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಮನವಿ ಮಾಡಿ ನೀವು ಕೊಡಿಸಿ ಅಂತ ಹೇಳೋ ಮೂಲಕ ಲೋಕ ಚುನಾವಣೆಗೂ ಕೂಡ ಗೇಮ್ ಸೆಟ್ ಮಾಡಿದ್ದಾರೆ. ಒಂದ್ ಕಡೆ ಅನ್ನಭಾಗ್ಯ ಅಕ್ಕಿ ಹೆಸರಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಟಾಕ್ ಫೈಟ್ ನಡೆಯುತ್ತಿದ್ರೆ, ಇತ್ತ ಡಿಸಿಎಂ ಡಿಕೆಶಿ ರಾಜ್ಯ ಬಿಜೆಪಿ ಸಂಸದರನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಕೇಂದ್ರಕ್ಕೆ ಶಾಕ್ ನೀಡೋ ಮೆಗಾ ಪ್ಲಾನ್ ಒಂದನ್ನ ರೂಪಿಸಿದ್ದಾರೆ. ನಾಡಿನ ವಿಚಾರಕ್ಕಾಗಿ ಬಿಜೆಪಿ ಸಂಸದರೇ ಕೇಂದ್ರದ ಮೇಲೆ ಒತ್ತಡ ಹೇರಬೇಕು ಅಂತ ಡಿಕೆಶಿ ಎಲ್ಲ ಸಂಸದರಿಗೂ ಪತ್ರ ಬರೆದಿದ್ದಾರೆ. ಈಗ ಬಿಜೆಪಿಯವರಿಗೆ ಹಾವು ಸಾಯಬಾರದು, ಕೋಲು ಮುರಿಬಾರದು ಅನ್ನೋ ಸ್ಥಿತಿ ತಂದಿಟ್ಟಿದ್ದಾರೆ. ಬಿಜೆಪಿ ಸಂಸದರು ಒತ್ತಡ ಹಾಕಿ ಅಕ್ಕಿ ಕೊಡಿಸಿದ್ರೆ ಕಾಂಗ್ರೆಸ್ಗೂ ದೊಡ್ಡ ಶಕ್ತಿ ಸಿಕ್ಕಂತಾಗುತ್ತೆ. 25 ಬಿಜೆಪಿ ಸಂಸದರು ಒತ್ತಡ ಹಾಕದಿದ್ರೆ ಜನರ ವಿರೋಧಿ ಪಟ್ಟ ಕಟ್ಟುವ ಕೆಲಸ ನಡೆಯುತ್ತೆ. ಜೊತೆಗೆ ರಾಜ್ಯದ ಹಿತಾಸಕ್ತಿ ಬೇಕಿಲ್ಲ, ಕರ್ನಾಟಕವನ್ನ ಕಡೆಗಣಿಸಿದ್ರು ಅಂತ ಬಿಂಬಿಸುವುದು. 2024 ಲೋಕಸಭೆಯವರೆಗೂ ಜೀವಂತವಾಗಿಡೋ ಲೆಕ್ಕಾಚಾರ ಡಿಕೆಶಿಯದ್ದು. ಈ ಹಿಂದೆ ಪ್ರತಾಪ್ ಸಿಂಹ, ಶೋಭಾ ಕರಂದ್ಲಾಜೆ ಅಕ್ಕಿ ವಿಚಾರದಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ರು. ಆದರೆ ಟ್ರಬಲ್ ಶೂಟರ್ ಡಿಕೆಶಿ ಹೆಣೆದಿರೋ ತಂತ್ರ ಈಗ ಬಿಜೆಪಿ ಸಂಸದರಿಗೆ ತಿರುಗುಬಾಣವಾಗೋ ಸಾಧ್ಯತೆ ಇದೆ. ಅಕ್ಕಿ ಸಿಕ್ತಿಲ್ಲ ಅಂತ ಸರ್ಕಾರ ಒದ್ದಾಡ್ತಿದೆ. ಆದ್ರೆ ನಮ್ಮ ರಾಜ್ಯದಲ್ಲೇ ಅಕ್ಕಿ ಕಳ್ಳರ ಹಾವಳಿ ಕೂಡ ಮಿತಿ ಮೀರಿದೆ. ನಿನ್ನೆಯಷ್ಟೇ ನ್ಯೂಸ್ 18 ಅಕ್ಕಿ ಕಳ್ಳರ ಬಗ್ಗೆ ದೊಡ್ಡ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಈಗ ಅದರ ಇಂಪ್ಯಾಕ್ಟ್ ಆಗಿದೆ. ಕೋಲಾರದ ಬಂಗಾರಪೇಟೆ ನಗರದ ಸುಬ್ರಹ್ಮಣ್ಯೇಶ್ವರ ರೈಸ್ ಮಿಲ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಡಿಸಿ ಸೂಚನೆ ಮೇರೆಗೆ ಸುಬ್ರಹ್ಮಣ್ಯೇಶ್ವರ ರೈಸ್ ಮಿಲ್ ಮೇಲೆ ಕ್ರಿಮಿನಲ್ ಕೇಸ್ ಅನ್ನ ದಾಖಲು ಮಾಡಲಾಗಿದೆ. ಈ ಬಗ್ಗೆ ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಡಿಸಿ ಡಾಕ್ಟರ್ ವೆಂಕಟರಾಜ್ ಅವರು. ಸರ್ಕಾರಿ ಪಡಿತರ ಅಕ್ಕಿ ಸಾಗಾಟದ ಗೋಣಿ ಚೀಲ ಪತ್ತೆಯಾಗಿತ್ತು. ಇದರ ಆಧಾರದಲ್ಲಿ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ನ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿದ್ದೇವೆ. ಜೊತೆಗೆ ನ್ಯೂಸ್ 18 ಸ್ಟಿಂಗ್ ಆಪರೇಷನ್ ಮಾಡಿದ್ದನ್ನ ಕೂಡ ಎಫ್ಐಆರ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಅಕ್ಕಿಯಿಂದ ಬರೋಣ ಕರೆಂಟ್ ಕಡೆಗೆ. 200 ಯೂನಿಟ್ ಕರೆಂಟ್ ಫ್ರೀ ನಿರೀಕ್ಷೆಯಲ್ಲಿದ್ದ ಜನ ಡಬಲ್ ಕರೆಂಟ್ ಬಿಲ್ ನೋಡಿ ಶಾಕ್ ಆಗ್ತಿದ್ದಾರೆ. ಕೇವಲ ಗೃಹ ಬಳಕೆ ಮಾತ್ರವಲ್ಲ, ಆಸ್ಪತ್ರೆ, ಹೋಟೆಲ್ಗಳ ಮೇಲೂ ಕೂಡ ಈ ದುಬಾರಿ ಬಿಲ್ ಶಾಕ್ ತಟ್ಟೋಕೆ ಶುರುವಾಗಿದೆ. ಗೃಹಜ್ಯೋತಿ ಯೋಜನೆ ಜಾರಿಗೊಳಿಸಿರೋ ಸರ್ಕಾರ ಕಂಡೀಷನ್ ಮೇಲೆ ಕಂಡೀಷನ್ ಹಾಕಿ 200 ಯೂನಿಟ್ ವರೆಗೂ ಕರೆಂಟ್ ಕೊಡ್ತೀವಿ ಅಂದಿದೆ. ಆದ್ರೆ ಅದನ್ನ ಹೇಗೆ ಜಾರಿ ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಜನರಿಗೇನೋ 200 ಯೂನಿಟ್ ವರೆಗೆ ಕರೆಂಟ್ ಫ್ರೀ ಸಿಗುತ್ತೆ, ಅದ್ರ ಜೊತೆಗೆ ವಿದ್ಯುತ್ ಬಿಲ್ ಕೂಡ ಹೆಚ್ಚಾಗಿದೆ. ಇದು ಸಣ್ಣ ಕೈಗಾರಿಕೆಗಳು, ಹೋಟೆಲ್ಗಳಿಗೆ ಬರೆ ಹಾಕ್ದಂಗಾಗಿದೆ. ಹೀಗಾಗಿ ವಿದ್ಯುತ್ ದರ ಹೆಚ್ಚಳ ಮಾಡಬೇಡಿ ಅಂತ ಅವರೆಲ್ಲ ಸರ್ಕಾರದ ಮೊರೆ ಹೋಗಿದ್ದಾರೆ. ವಿದ್ಯುತ್ ದರ ಹೆಚ್ಚಳವನ್ನ 1 ವರ್ಷ ಮುಂದೂಡುವಂತೆ ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಇಂಧನ ಸಚಿವ ಕೆಜೆ ಜಾರ್ಜ್ಗೆ ಪತ್ರ ಬರೆದಿದೆ. ಅಲ್ಲದೆ ವಿದ್ಯುತ್ ತೆರಿಗೆಯನ್ನ 9% ರಿಂದ 3%ಗೆ ಇಳಿಕೆ ಮಾಡಿ ಎಂದು ಪತ್ರ ಬರೆದಿದೆ. ವಿದ್ಯುತ್ ನಷ್ಟವನ್ನ ಕಡಿಮೆ ಮಾಡಿ ಸರ್ಕಾರದ ಇಲಾಖೆಗಳ ಬಾಕಿ ಮೊತ್ತವನ್ನ ಬಡ್ಡಿ ಸಹಿತ ಸಂಗ್ರಹಿಸಿ ಅಂತಲೂ ಸಲಹೆ ನೀಡಿದೆ. ಬೆಲೆ ಏರಿಕೆಯಿಂದ ಕಂಗೆಟ್ಟ ಮಹಿಳೆಯೊಬ್ಬರು ಸಚಿವ ದಿನೇಶ್ ಗುಂಡೂರಾವ್ ಜೊತೆ ವಾಗ್ವಾದಕ್ಕಿಳಿದ್ರು. ಬೆಲೆ ಏರಿಕೆಯಿಂದ ನಮ್ಮಂಥ ಬಡವರು ಬದುಕೋದು ಹೇಗೆ ಅಂತ ತರಾಟೆಗೆ ತಗೊಂಡ್ರು. ಒಂದ್ ಕಡೆ ಡಬಲ್ ಬರ್ತಿರೋ ಕರೆಂಟ್ ಬಿಲ್ ಜನರಿಗೆ ಶಾಕ್ ಮೇಲೆ ಶಾಕ್ ನೀಡ್ತಾ ಇದೆ. ಇದರ ಜೊತೆಗೆ ಈ ಕರೆಂಟ್ ಬಿಲ್ ಮತ್ತಷ್ಟು ಉದ್ದ ಆಗೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಯಾಕೆ ಅನ್ನೋದಕ್ಕೆ ಉತ್ತರ, ಇಷ್ಟ ದಿನ ನೀಡ್ತಾ ಇದ್ದ ಸೋಲಾರ್ ಮೇಲಿನ ಸಬ್ಸಿಡಿಗೂ ಕೂಡ ಬ್ರೇಕ್ ಹಾಕ್ತಾ ಇದೆ ಸರ್ಕಾರ. ಇನ್ನು ಯಾವ ರೀತಿ ಆಗತ್ತೆ ಇದರ ಪರಿಣಾಮ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಸೋಲಾರ್ ಸಬ್ಸಿಡಿಯನ್ನ ಕಟ್ ಮಾಡುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ.
2007ನೇ ಇಸ್ವಿಯಿಂದ ಸೋಲಾರ್ ಬಳಕೆದಾರರಿಗೆ ವಿದ್ಯುತ್ ಬಿಲ್ನ ಮೇಲೆ ಸಬ್ಸಿಡಿಯನ್ನ ನೀಡುವ ನಿರ್ಧಾರವನ್ನ ಜಾರಿಗೆ ತರಲಾಗಿತ್ತು. ಅಂದ್ರೆ ಪ್ರತಿ ಯೂನಿಟ್ ವಿದ್ಯುತ್ ಬಳಕೆಗೆ ಸೋಲಾರ್ ಬಳಕೆ ಮಾಡ್ತಿರುವವರಿಗೆ 50 ಪೈಸೆಯಂತೆ ಸಬ್ಸಿಡಿಯನ್ನ ನೀಡಲಾಗ್ತಾ ಇತ್ತು. ಸೋಲಾರ್ ಬಳಸುವವರಿಗೆ ಗರಿಷ್ಠ 50 ರೂಪಾಯಿವರೆಗೂ ಕೂಡ ಸಬ್ಸಿಡಿಯನ್ನ ವಿದ್ಯುತ್ ಬಿಲ್ ಮೇಲೆ ನೀಡಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಅಂದ್ರೆ 2023-24ನೇ ಸಾಲಿನ ದರ ಪಟ್ಟಿಯಲ್ಲಿ ಈ ಸೋಲಾರ್ ಸಬ್ಸಿಡಿಯ ಅಂಶವನ್ನ ಕೈ ಬಿಟ್ಟಿದೆ KERC. LT ಅಂದ್ರೆ ಲೋ ಟೆನ್ಷನ್ ವಿಭಾಗದ ಎಲ್ಲಾ ಬಳಕೆಯ ವಿಭಾಗದಲ್ಲೂ ಕೂಡ ಈ ಸಬ್ಸಿಡಿಯನ್ನ ಕಟ್ ಮಾಡಲಾಗಿದೆ. ಹಾಗಾದ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದು ಎಲ್ಲೆಲ್ಲಿ ಪರಿಣಾಮ ಬೀರುತ್ತೆ ಗಮನಿಸ್ತಾ ಹೋಗೋಣ. ಗೃಹ ಬಳಕೆಯ ವಿದ್ಯುತ್ ಬಿಲ್ನ ಮೇಲೂ ಕೂಡ ಯಾರೆಲ್ಲ ಸೋಲಾರ್ ಸಬ್ಸಿಡಿಯನ್ನ ಇಷ್ಟು ದಿನ ಪಡೆದುಕೊಳ್ತಾ ಇದ್ರು, ನಿಮಗೆ ಇನ್ ಮುಂದೆ ಆ ಒಂದು ಉಪಯೋಗ ಇರೋದಿಲ್ಲ. ಹೀಗಾಗಿ ನಿಮಗೂ ಕೂಡ ಕರೆಂಟ್ ಬಿಲ್ ಹೆಚ್ಚಿಗೆ ಬರೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಹಾಗೆ ಅಂಗಡಿಗಳು, ಬಾರ್ ಹಾಗೆ ರೆಸ್ಟೋರೆಂಟ್ಗಳ ಮೇಲೂ ಕೂಡ ಈ ಒಂದು ಸಬ್ಸಿಡಿ ಕಟ್ನ ಪರಿಣಾಮ ಬೀರೋದು ನಿಶ್ಚಿತ ಆಗಿದೆ. ಕೇವಲ ಇಷ್ಟಕ್ಕೆ ಅಲ್ಲ, ರೈತರ ಪಂಪ್ಸೆಟ್ಗಳು ಹಾಗೆ ಸಣ್ಣ ಕೈಗಾರಿಕೆಗಳು ಕೂಡ ಈ ಸಬ್ಸಿಡಿಯ ಒಂದು ಬೆನಿಫಿಟ್ ನಿಂದ ಹೊರಗೆ ಉಳಿಯುತ್ತೆ ಈ ಬಾರಿಯಿಂದ. ಹಾಗೆ BBMP, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ನೀರಿನ ಕನೆಕ್ಷನ್ ಇದೆಲ್ಲದರ ಮೇಲೂ ಕೂಡ ಈ ಸಬ್ಸಿಡಿ ಕಟ್ ಆಫ್ ನ ನೇರ ಪರಿಣಾಮಗಳು ಬೀಳ್ತಾ ಹೋಗುತ್ತೆ. ಹಾಗೆ ಬೀದಿ ದೀಪಗಳು, ತಾತ್ಕಾಲಿಕ ಕನೆಕ್ಷನ್ಗಳ ಮೇಲೂ ಕೂಡ ಸಬ್ಸಿಡಿ ಕಟ್ ನ ಎಫೆಕ್ಟ್ ಇನ್ ಮುಂದೆ ಕಾಣೋಕ್ ಸಿಗುತ್ತೆ. ಇನ್ನು ಈ ಸಬ್ಸಿಡಿಯ ಎಫೆಕ್ಟ್ ಈ ರೀತಿ ಆದ್ರೆ, ಅಕ್ಕಿ ಕರೆಂಟ್ ಟೆನ್ಷನ್ ಒಂದ್ ಕಡೆ ಆದ್ರೆ 2,000 ರೂಪಾಯಿ ಎಲ್ಲಿ ಅನ್ನೋ ಮಹಿಳೆಯರ ಪ್ರಶ್ನೆಗೂ ಕೂಡ ಸರ್ಕಾರದ ಬಳಿಯಲ್ಲಿ ಈವರೆಗೂ ಸ್ಪಷ್ಟ ಉತ್ತರ ಇಲ್ಲ. ಏನೇ ಗೊಂದಲ ಇದ್ರೂ ಕೂಡ ಸ್ವತಂತ್ರ ದಿನಾಚರಣೆ ಹೊತ್ತಿಗೆ 2,000 ರೂಪಾಯಿ ಅಕೌಂಟ್ಗೆ ಹಾಕೋದು ಖಚಿತ ಅಂತಿದ್ದಾರೆ ಮಹಿಳಾ ಮಂತ್ರಿ ಲಕ್ಷ್ಮಕ್ಕ. ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಯಾವಾಗ ಬಿಡ್ತೀರಾ? ಕೆಲವೊಂದು ಬದಲಾವಣೆಗಳನ್ನ ಇನ್ನೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜನರಿಗೆ ಬಹಳಷ್ಟು ಸರಳವಾಗಿ ಸಿಕ್ಲಿ ಅಂತ ಹೇಳಿ ಕೆಲವೊಂದು ಬದಲಾವಣೆಗಳನ್ನ ನಿನ್ನೆ ಬೆಳಗ್ಗೆ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಸಚಿವರೇ, ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು? ಏನು ಗ್ರಾಮವನ್ನು, ಹಾಗಾದ್ರೆ ಬೆಂಗಳೂರನ್ನು ಮತ್ತು ಕರ್ನಾಟಕವನ್ನಲ್ಲಿ ನಾವು ಇದರ ಸೇವೆಯ ಲಾಭವನ್ನ ಪಡಿಬಹುದು ಅಂತ ಹೇಳಿದ್ವಿ. ಇದ್ರ ಜೊತೆಯಲ್ಲಿ ಈಗ ಬಾಪೂಜಿ ಸೇವಾ ಕೇಂದ್ರನೂ ಕೂಡ ಸೇರಿಸಿದ್ವಿ. ಇದರ ಜೊತೆಯಲ್ಲಿ ನಾವು ಪ್ರಜಾಪ್ರತಿನಿಧಿ ಅಂತ ಹೇಳಿ ಒಬ್ಬ ಅಂದ್ರೆ ಯಾರು ತಮ್ಮ ಸೇವೆಯನ್ನ ಮಾಡಲಿಕ್ಕೆ ಬಯಸ್ತಾರೆ, ಈ ಒಂದು ಸರ್ಕಾರದ ಯೋಜನೆಯನ್ನ ಜನರ ಮನೆ ಬಾಗಿಲಿಗೆ ತಗೊಂಡು ಹೋಗ್ಲಿಕ್ಕೆ ಯಾರು ಆಸಕ್ತರಿದ್ದಾರೆ ಅಂತವ್ರಿಗೂ ಕೂಡ ಪ್ರಜಾಪ್ರತಿನಿಧಿ ಅಂತ ಮಾಡ್ತೀವಿ. ಆಮೇಲೆ ಅವ್ರಿಗೆ ಅಕೌಂಟ್, ಅವ್ರಿಗೆ ಯಾವ್ದು ಇಚ್ಛೆ ಇದೆ ಆ ಅಕೌಂಟ್ಗೆ ದುಡ್ಡು. ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಯಾವಾಗ ಸಿಗುತ್ತೆ? ಅವರ ಅಕೌಂಟ್ಗೆ DBT ಮುಖಾಂತರ ಆಗಸ್ಟ್ 17 ಅಥವಾ 18ಗೆ ದುಡ್ಡು ಮಾತ್ರ ಖಂಡಿತವಾಗ್ಲೂ ಹೋಗುತ್ತೆ. ಈ ವಿಳಂಬ ಯಾಕೆ ಆಗ್ತಾ ಇದೆ ಅಂದ್ರೆ ಕೆಲವೊಂದು ಬದಲಾವಣೆ ಮಾಡಿರೋದ್ರಿಂದ ಅಷ್ಟೇ ವಿಳಂಬ ಆಗ್ತದೆ. ಕೇಳಿದ್ರಲ್ಲ ಮೇಡಮ್ ಹೇಳಿದ್ದನ್ನ, ಆದಷ್ಟು ಬೇಗ ಅರ್ಜಿ ಹಾಕಬಹುದು ಅಂತಾನೆ ಹೇಳ್ತಿದ್ದಾರೆ. ಗೌರಿ ಹಬ್ಬಕ್ಕೆ ಅಕೌಂಟ್ಗೆ ಹಣ ಬಂದೇ ಬರುತ್ತೆ ಅಂತಿದ್ದಾರೆ. ಆದ್ರೆ ನಾರಿಯರ ಸಿಟ್ಟು ಮಾತ್ರ ಕಮ್ಮಿ ಆಗ್ತಿಲ್ಲ. ಅವ್ರು ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆನ ಅಧಿಕಾರಿಗೆ ಬಂದ ತಕ್ಷಣನೇ ಕೊಡ್ತೀವಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದು ಇನ್ನೇನು ತಿಂಗಳ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳೋರು ಇನ್ನು ಯಾಕೆ ನೀವು ಕೊಟ್ಟಿಲ್ಲ? ಕೊಡ್ತಾ ಇದ್ದಾರೆ, ಯಾರು ಏನು ಕೊಡ್ತಾ ಇಲ್ಲ. ತಂದೆ ಅತ್ತೆ ಸೊಸೆಗೆ ಜಗಳ ತಂದು ಬಿಡ್ತಾವ್ರೆ. ಎಲ್ಲ ನೋಡಿ ಬೀದಿಲಿ ನಿಂತ್ಕೊಂಡ್ ನೋಡಿರಿ ಅಂತ ಎಲ್ಲ ತುಂಬಾ ಮನೆಯಲ್ಲಿರೋರೆಲ್ಲ ಈಚೆ ಬರ್ತಾವ್ರೆ. ಬೇಗ ಮಾಡ್ತೀವಿ ಅಂದ್ರು ಬೇಗನೂ ಇಲ್ಲ, ಏನಿಲ್ಲ, 1 ತಿಂಗಳಾಯ್ತು ಆಲೆ. ದಯವಿಟ್ಟು ಕೊಡೋದಿದ್ರೆ ಬೇಗ ಕೊಡಿ, ಇಲ್ಲ ಅಂದ್ರೆ ಮನೆಯಲ್ಲಿ ಎಲ್ಲ ಜಗಳ ಆಗಿ 2,000 ರೂಪಾಯಿ ವಿಳಂಬ ಆಗ್ತಾ ಇದೆ, ಆದ್ರೆ ಫ್ರೀ ಬಸ್ ಸಿಕ್ತಲ್ಲ ಅಂತ ಮಹಿಳೆಯರು ಫುಲ್ ಖುಷಿಯಾಗಿದ್ದಾರೆ. ವೀಕೆಂಡ್ ಬೇರೆ ಕೇಳ್ಬೇಕಾ, ಗ್ಯಾಂಗ್ಗೆ ಧರ್ಮಸ್ಥಳ, ಕುಕ್ಕೆ ಅಂತ ಹೊರಟು ನಿಂತಿದ್ದಾರೆ. ಫ್ರೀ ಯೋಜನೆ ಜೊತೆ ಕೆಲ ಎಫೆಕ್ಟ್ ಕೂಡ ಫ್ರೀ ಆಗೇ ಬರ್ತಾ ಇದೆ, ನೋಡ್ಬಿಡಿ. ಎಲ್ಲ ಹೆಣ್ಣು ಮಕ್ಕಳಿಗೆ, ನನ್ನ ತಾಯಿಂದಿರಿಗೆ, ಗಂಡನ ಮನೆಗೆ ಹೋಗ್ಲಿ, ಹಾಸ್ಪಿಟ್ಲ್ಗೆ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ಕೆಲ್ಸಕ್ಕೆ ಹೋಗ್ಲಿ, ಎಲ್ಲರಿಗೂ ಕೂಡ ಫ್ರೀ 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 ಫ್ರೀ. DK ಶಿವಕುಮಾರ್ ಹೀಗೆ ಹೇಳಿದ್ದು ಫ್ರೀ 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 ಅಂತ. ಎಲ್ಲ ಮಹಿಳೆಯರು ಇದೀಗ ಒಟ್ಟೊಟ್ಟಿಗೆ ಬಸ್ ಹತ್ತಿದ್ದಾರೆ. ಇದರಿಂದ ಉಡುಪಿ ಬಸ್ ರಶ್, ಧರ್ಮಸ್ಥಳ ಬಸ್ ರಶ್, ಮಂಗಳೂರು ಬಸ್ ರಶ್. ಒಟ್ನಲ್ಲಿ ಎಲ್ಲಾ ಬಸ್ಗಳು ರಶೋ ರಶ್. ಕಂಡಕ್ಟರ್ ಕಾಲಿಡೋಕ್ಕೂ ಆಗದೆ ಸೀಟ್ ಮೇಲೆ ಕುಕ್ಕರ್ಗಾಲಲ್ಲಿ ನಿಲ್ಲೋ ಹಂಗಾಗಿದೆ. ವೀಕೆಂಡ್ ಜೊತೆ ಫ್ರೀ ಇರೋದ್ರಿಂದ ಹೆಚ್ಚಿನ ಮಹಿಳಾ ಭಕ್ತರು ಧರ್ಮಸ್ಥಳಕ್ಕೆ ಬರ್ತಿದ್ದಾರೆ. ಎಲ್ಲಾ ಬಸ್ಗಳು ಫುಲ್ ರಶ್. ಧರ್ಮಸ್ಥಳದಲ್ಲಿ ಬಸ್ ಹತ್ತೋಕೆ ಗಲಾಟೆ ಆಗಿದ್ದು, ಸೀಟ್ ಕಾಯ್ದಿರಿಸೋಕೆ ಕೆಲವು ಬಸ್ನ ಕಿಟಕಿಯನ್ನೇ ಕಿತ್ತು ಹಾಕಿದ್ರು. ಕೊಳ್ಳೆಗಾಲದಲ್ಲಿ ನಾಮುಂದು ತಾಮುಂದು ಅಂತ ಬಸ್ ಹತ್ತೋ ಧಾವಂತದಲ್ಲಿ ಮಹಿಳೆಯರೆಲ್ಲ ಸೇರಿ ಡೋರನ್ನೇ ಮುರಿದು ಹಾಕಿದ್ರು. ದಿಕ್ಕು ತೋಚದೆ ಬಸ್ ಕಂಡಕ್ಟರ್ ಪೆಚ್ಚಾಗಿ ನಿಲ್ಲುವಂತಾಯಿತು.
ನಾಳೆ ಅಮಾವಾಸ್ಯೆ ಇರೋದ್ರಿಂದ ಹೆಚ್ಚಿನ ಮಹಿಳಾ ಭಕ್ತರು ಮಲೆ ಮಹದೇಶ್ವರ ದರ್ಶನಕ್ಕೆ ಬರ್ತಿದ್ದಾರೆ. ಇಲ್ಲೂ ಕೂಡ ಬಸ್ಗಳು ರಶೋ ರಶ್. ಪಾವಗಡದ ಶನಿ ಮಹಾತ್ಮ ದೇವಸ್ಥಾನಕ್ಕೂ ಹೆಚ್ಚಿನ ಮಹಿಳಾ ಭಕ್ತರ ದಂಡು ಬಂದಿದೆ. ಬಸ್ ನಿಲ್ದಾಣದಲ್ಲಿ ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಬಸ್ಗಳು ತುಂಬಾ ಮಹಿಳೆಯರು ತುಂಬಿದ್ದು ವಿದ್ಯಾರ್ಥಿಗಳು ಬಸ್ ಹತ್ತಲೂ ಆಗಿಲ್ಲ. ಊರಿಗೆ ಹೋಗೋಕ್ಕೂ ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಚಿಕ್ಕೋಡಿಯಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಬಂದ ಒಂದೇ ಒಂದು ಬಸ್ ರಶ್ ಇದ್ದಿದ್ರಿಂದ ವಿದ್ಯಾರ್ಥಿಗಳು ಫುಡ್ ಬೋರ್ಡ್ ಮೇಲೆ ನಿಂತೇ ತಮ್ಮ ಊರಿಗೆ ಹೋಗಬೇಕಾಯಿತು. ಎಲ್ಲ ಬಸ್ಗಳಲ್ಲೂ ಮಹಿಳೆಯರು ತುಂಬಿದ್ರೆ ನಾವು ಹತ್ತೋದು ಹೇಗೆ ಅನ್ನೋದು ಪುರುಷ ಪ್ರಯಾಣಿಕರ ಆಕ್ರೋಶ. ಮಾಲಪ್ಪನ ಬೆಟ್ಟಕ್ಕೆ ಹೋಗ್ತಿದ್ವಿ ಸರ್, ತಿಂಗ ಹೋಗ್ತಿದ್ರು. ಈ ಥರ ಮಾಡ್ಬಿಟ್ಟು ಕುಣಿಸೋರಲ್ಲ. ಎಲ್ಲ ಬಸ್ಸಲ್ಲೂ ಬರೀ ಫ್ರೀ ಹುಡುಗಿರಿಗೆ ಫುಲ್ಲು. ಎಲ್ಲ ಬಸ್ಸಲ್ಲೂ ಹುಡುಗಿರೇ ಇರೋದು. ಹುಡುಗರು ಏನು ಮಾಡೋಣ ನೋಡಿ, ನಮ್ಮ ಗತಿ ಹೆಂಗೆ ಆಗ್ಬಿಟ್ಟೈತೆ. ಬಸ್ ಇಲ್ಲ, ಸೀಟ್ ಇಲ್ಲ. ಗೌರ್ಮೆಂಟ್ ಬಸ್ಗಳು ಗಾಡಿನೇ ನಿಲ್ಸಲ್ಲ. ಅವರೇ ಹೊಂಟವ್ರೆ, ವಯಸ್ಸಾದವ್ರು ಹೆಂಗತ್ತಾರೆ ಅವರು. ಏನು ಮಾಡ್ಬೇಕು ನಾವು? ಜನಗಳು ಬಿದ್ದವ್ರೆ ಯಾರು? ರಾಜ್ಯಾದ್ಯಂತ ಸದ್ದು ಮಾಡ್ತಿರೋ ಗ್ಯಾರಂಟಿಗಳ ಕಥೆ ಇದಾದ್ರೆ ರಾಜ್ಯ ರಾಜಧಾನಿ ಕಡೆ ಕೂಡ ನೋಡ್ಬಿಡೋಣ. ರಾಜಕಾಲುವೆ ಅಕ್ರಮ ತೆರವು ಕಾರ್ಯಾಚರಣೆ ಅಂತ ಶುರು ಮಾಡಿ ಅರ್ಧಂಬರ್ಧಕ್ಕೆ ಬಿಜೆಪಿ ಕೈ ಬಿಟ್ಟಿದ್ದನ್ನ ಕಾಂಗ್ರೆಸ್ ಇದೀಗ ಕೈಗೆತ್ಕೊಂಡಿದೆ. ಆದ್ರೆ ಈಗಲೂ ತಾರತಮ್ಯದ ಆರೋಪ ಕೇಳಿ ಬಂದಿದೆ. 17/6/2023 ಒತ್ತುವರಿ ಎನ್ಕ್ರೋಚ್ಮೆಂಟ್ ಮಾಡಿರುವ ಕಟ್ಟಡ ಮಾಲೀಕರು, ಬಾಡಿಗೆದಾರರು ಕೂಡಲೇ ತೆರವುಗೊಳಿಸಲು ಬಿಬಿಎಂಪಿಯಿಂದ ಸೂಚಿಸಿದೆ. ಒತ್ತುವರಿ ಮಾಡಿಕೊಂಡಿರೋ ಕಟ್ಟಡಗಳನ್ನ ತೆರವು ಮಾಡ್ತೀವಿ, ಬಾಡಿಗೆದಾರರು ಈ ಕೂಡಲೇ ಮನೆ ಖಾಲಿ ಮಾಡಿ. ಇದು ಪಾಲಿಕೆ ಅಧಿಕಾರಿಗಳು ಇಂದು ಏಕಾಏಕಿ ಮೈಕ್ನಲ್ಲಿ ಮಾಡಿದ ಅನೌನ್ಸ್. ಕಾಟಾಚಾರಕ್ಕೆ ಹೀಗೆ ಅನೌನ್ಸ್ ಮಾಡಿ ಒಂದೆರಡು ಬಿಲ್ಡಿಂಗ್ಗಳ ಕಿಟಕಿ ಮೇಲಿನ ಗೋಡೆಯನ್ನಷ್ಟೇ ಕೆಡವಿದ ಅಧಿಕಾರಿಗಳು ಬಡಬಗ್ಗರ ಗುಡಿಸಲಿನ ಮೇಲೆ ಮಾತ್ರ ಪೌರುಷ ತೋರಿದ್ದಾರೆ. ಬೆಂಗಳೂರಿನ ಮಹದೇವಪುರದ ಸ್ಪೈಸ್ ಗಾರ್ಡನ್ನಲ್ಲಿ ವೀರಾವೇಶದಲ್ಲಿ ಜೆಸಿಬಿ ಬಂದಿತ್ತು. ಆದರೆ ಮಾಲೀಕರು ಕೋರ್ಟ್ ಸ್ಟೇ ಕಾಪಿ ತೋರಿಸಿದ ಮೇಲೆ ಜೆಸಿಬಿ ಆಫ್ ಆಯಿತು. ಬರೋದು ಬಂದಿದ್ದೀವಿ, ಏನಾದರೂ ಮಾಡಬೇಕಲ್ಲ ಅಂತ ಅಲ್ಲೇ ಪಕ್ಕದಲ್ಲಿದ್ದ ಗುಡಿಸಲೊಂದನ್ನು ತೆರವು ಮಾಡಿ ಪಾಲಿಕೆಯೇ ನಿರ್ಮಿಸಿದ ಸಿಮೆಂಟ್ ರೋಡ್ ಒಂದನ್ನು ಒಡೆದು ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡಿದ್ರು. ಕೋರ್ಟ್ ಸ್ಟೇ ಇದ್ರೂ ಅಬ್ಬರಿಸಲು ಬಂದ ಪಾಲಿಕೆ ಅಧಿಕಾರಿಗಳು ರಾಜ ಕಾಲುವೆ ಮೇಲೆ ತಾವೇ ಮಾಡಿದ್ದ ರಸ್ತೆ ಅಗೆದು ಹಾಕಿ ತಗಡಿನ ಮನೆಗಳನ್ನ ಒಡೆದು ತೆರವು ನಾಟಕಕ್ಕೆ ಫುಲ್ ಸ್ಟಾಪ್ ಇಟ್ಟು ಹೋಗಿದ್ದಾರೆ. ಅಷ್ಟು ಸಲೀಸಾಗೆ ಬಿಲ್ಡಿಂಗ್ಗಳನ್ನ ಯಾವ್ದೋ ಬಿಲ್ಡಿಂಗ್ನ ಏಕಾಏಕಿ ನಾವು ಹೊಡೆದಾಕಕ್ಕೂ ಆಗಲ್ಲ. ಸೊ ಅವರು ಕೂಡ ಅವ್ರ ಆಸ್ತಿ ಪಾಸ್ತಿಗಳಿಗೆ ನಾವು ಗೌರವನ ಕೊಡಬೇಕು, ತೊಂದರೆನೂ ಕೊಡಕ್ಕಾಗಲ್ಲ. ಅದು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಆದ್ರೆ ವಿಧಿನೇ ಇಲ್ಲ. ಏನನ್ನ ಸರ್ವೆ ನಂಬರ್ಸ್ಗಳನ್ನ ಮೆನ್ಷನ್ ಮಾಡಿದಾರೋ ಸೊ ಎಲ್ಲ ಸರ್ವೆ ನಂಬರ್ಗೂ ಸ್ಟೇ ಆಗಿದೆ. ಯಾಕೆಂತಂದ್ರೆ ಅವ್ರು ಪಾಸ್ ಮಾಡಿರೋ ಹಾರ್ಡನ್ನೇ ಸ್ಟೇ ಆಗಿದೆ ಅಂತ ಅಂದ್ರೆ ಅವ್ರು ಮೆನ್ಷನ್ ಮಾಡಿರೋ ಅಂತ ಎಲ್ಲ ಸರ್ವೆ ನಂಬರ್ಸ್ಗೂ ಸ್ಟೇ ಆಗಿರುತ್ತೆ. ಆಟೋಮೆಟಿಕ್ ಆಗಿ ಸ್ಟೇನೇ ಬಂದಿರುತ್ತೆ. ಸೊ ದಟ್ಸ್ ದ ರೀಸನ್. ಅದರಲ್ಲೇನು ಕನ್ಫ್ಯೂಷನ್ ಏನಿಲ್ಲ. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಅಸಲಿ ಲೆಕ್ಕಾಚಾರದ ಕಡೆಗೂ ಕೂಡ ಗಮನ ಕೊಟ್ಬಿಡೋಣ. ಅಕ್ರಮ ಒತ್ತುವರಿ ತೆರವು ವಿಚಾರದಲ್ಲಿ ಈವರೆಗೂ ಆಗಿರುವ ಪ್ರೋಗ್ರೆಸ್ ಯಾವ ರೀತಿ ಇದೆ ಅನ್ನೋದನ್ನ ತಿಳಿಸುತ್ತೆ ಈ ಲೆಕ್ಕಾಚಾರಗಳು. ಅಕ್ರಮವಾಗಿ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಕಟ್ಟಲಾಗಿದೆ, ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಗುರುತು ಮಾಡಲಾಗಿದ್ದ ಆಸ್ತಿಯ ಪ್ರಮಾಣ ಎಷ್ಟು? 2017ರಿಂದ ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ ಬರೋಬ್ಬರಿ 2951 ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡ ಜಾಗ ಅಂತ ಗುರುತಿಸಲಾಗಿದೆ. ಈ ಪೈಕಿ ಇಲ್ಲಿವರೆಗೂ ಆದ ತೆರವು ಕಾರ್ಯಾಚರಣೆಯ ಲೆಕ್ಕವನ್ನ ಕೂಡ ಗಮನಿಸಬಿಡೋಣ. 2267 ಜಾಗಗಳನ್ನ ತೆರವುಗೊಳಿಸಿದ್ದೀವಿ ಅನ್ನೋ ಲೆಕ್ಕವನ್ನ ಬಿಬಿಎಂಪಿ ನೀಡ್ತಾ ಇದೆ. ಆದರೆ ರಾಜಕಾಲುವೆ ತೆರವು ಕಾರ್ಯಾಚರಣೆ ಆಗ್ಬೇಕಾಗಿರೋದು ಅಂದ್ರೆ ಬಾಕಿ ಉಳಿದಿರುವ ಜಾಗಗಳ ಸಂಖ್ಯೆ 694. ಈ ಪೈಕಿ ಕೋರ್ಟ್ಗೆ ಹೋಗಿ ಕೆಲವೊಂದಷ್ಟು ತೆರವು ಕಾರ್ಯಾಚರಣೆಗೆ ಸ್ಟೇ ಕೂಡ ತರಲಾಗಿದೆ. ಅದರ ಲೆಕ್ಕಾಚಾರ ಕೂಡ ಈ ರೀತಿದೆ. ಕೋರ್ಟ್ಗೆ ಹೋಗಿ ಸ್ಟೇ ತಂದಿರೋದು 113 ಕಡೆಗಳಲ್ಲಿ. ಇನ್ನು ಬಾಕಿ ತೆರವು ಮಾಡಬೇಕಾಗಿರೋ ಕಟ್ಟಡಗಳ ಸಂಖ್ಯೆ 571 ಜಾಗ. 15 ದಿನ ತೆರವನ್ನ ಟಾರ್ಗೆಟ್ ಇಟ್ಕೊಳ್ಳಲಾಗಿದೆ 100 ಜಾಗಗಳಲ್ಲಿ. ಈ ಲೆಕ್ಕಾಚಾರಗಳ ನಡುವೆ ಕೂಡ ನಾವಾಗ್ಲೇ ಹೇಳಿದ ಹಾಗೆ ಒಂದಷ್ಟು ತಾರತಮ್ಯದ ಆರೋಪ ಕೇಳೋಕ್ ಸಿಗ್ತಿದೆ. ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದ್ಯಾ ಈ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ? ಯಾಕೆ ಹೀಗೆ ಹೇಳ್ತಿದೀವಿ? ಇಲ್ಲಿವರೆಗೆ ಈ ತೆರವು ಕಾರ್ಯಾಚರಣೆಯಲ್ಲಿ ಹೆಚ್ಚಾಗಿ ಬಡವರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಆರೋಪ ಇವತ್ತು ಕೂಡ
ಅದಕ್ಕೆ ಉದಾಹರಣೆ ಅನ್ನೋ ರೀತಿಯಲ್ಲೇ ಆಗಿದೆ. ಮಧ್ಯಮ ವರ್ಗದವರು, ಬಡವರ ಮನೆಗಳನ್ನ ಮಾತ್ರ ತೆರವು ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಬರ್ತಾರೆ. ಶ್ರೀಮಂತರನ್ನ ಟಚ್ ಮಾಡೋ ಧೈರ್ಯ ಕೂಡ ಯಾರು ಕೂಡ ತೋರಿಸ್ತಿಲ್ಲ ಅನ್ನೋ ಆರೋಪ ಪದೇ ಪದೇ ಪಾಲಿಕೆ ಮೇಲೆ ಬರ್ತಲೇ ಇದೆ. ಅಪಾರ್ಟ್ಮೆಂಟ್ಗಳು ಕೂಡ ಅಕ್ರಮವಾಗಿ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಕಟ್ಟಲಾಗಿದೆ. ಯಾಕೆ ಅಪಾರ್ಟ್ಮೆಂಟ್ಗಳನ್ನ ಕೆಡವೋ ಕಾರ್ಯ ಮಾಡಲಾಗ್ತಿಲ್ಲ? ಹಾಗೆ ಅನೇಕ ವಿವಿಐಪಿಗಳ ಮನೆಗಳು ಕೂಡ ಇಂಥದ್ದೇ ಅಕ್ರಮ ಜಾಗದಲ್ಲಿ ಕಟ್ಟಲಾಗಿದೆ, ಅದನ್ನ ಯಾಕೆ ತೆರವು ಮಾಡ್ತಿಲ್ಲ ಅನ್ನೋ ಪ್ರಶ್ನೆ. ಹಾಗೆ ಐಟಿ-ಬಿಟಿ ಕಂಪನಿಗಳೂ ಕೂಡ, ಕೆಲ ಪ್ರತಿಷ್ಠಿತ ಆಸ್ಪತ್ರೆಗಳು, ಶಾಲೆಗಳು ಕೂಡ ರಾಜಕಾಲುವೆ ಮೇಲೇನೆ ನಿರ್ಮಾಣ ಆಗಿದೆ. ಇದನ್ನ ಯಾಕೆ ಯಾರು ಕೂಡ ಟಚ್ ಮಾಡೋ ಗೋಜಿಗೆ ಹೋಗ್ತಾ ಇಲ್ಲ? ಬಡವರು, ಮಧ್ಯಮ ವರ್ಗದವರ ಆಸ್ತಿ ಮೇಲೇನೆ ಯಾಕೆ ಕಣ್ಣು ಅನ್ನೋ ಪ್ರಶ್ನೆಗೆ ಸರ್ಕಾರ, ಬಿಬಿಎಂಪಿ ಯಾವ ರೀತಿ ಉತ್ತರ ಕೊಡುತ್ತೆ ಕಾದ್ ನೋಡೋಣ. ಇದರ ಜೊತೆಗೆ ಈ ಕೋಮು ದ್ವೇಷಕ್ಕೆ ಬಲಿಯಾದವರಿಗೆ ಸರ್ಕಾರ ನಿನ್ನೆ ಪರಿಹಾರವನ್ನ ಘೋಷಣೆ ಮಾಡಿತು. 4 ಕುಟುಂಬಗಳಿಗೆ ತಲಾ 25 ಲಕ್ಷ ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಿಸಿದೆ. ಆದ್ರೆ ಇಲ್ಲೂ ಕೂಡ ಕೇಳೋಕ್ ಸಿಕ್ಕಿದ್ದು ಅದೇ ಆರೋಪ, ತಾರತಮ್ಯ ಆಗ್ತಿದೆ ಅನ್ನೋ ಆರೋಪ. ಅದರ ನಡುವೆ ಘೋಷಣೆ ಆಗಿದ್ದು ಯಾರಿಗೆ ಯಾವ ಪ್ರಮಾಣದಲ್ಲಿ ಪರಿಹಾರ ನೋಡ್ತಾ ಹೋಗೋಣ. 4 ಕುಟುಂಬಗಳಿಗೆ ಪರಿಹಾರವನ್ನ ಘೋಷಿಸಿದೆ ರಾಜ್ಯ ಸರ್ಕಾರ. ಆ ಪೈಕಿ ಮೊದಲ ಹೆಸರು ಕಾಟಿಪಳ್ಳ, ಮಂಗಳೂರಿನಲ್ಲಿ ಆದಂತಹ ಕೋಮು ಗಲಭೆಯಲ್ಲಿ ಹತ್ಯೆಯಾದವರು ದೀಪಕ್ ರಾವ್. 3ನೇ ತಾರೀಕು ಜನವರಿ ತಿಂಗಳು 2018 ಕೊಲೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ವರ್ಷಗಳ ಬಳಿಕ 25 ಲಕ್ಷ ರೂಪಾಯಿ ಪರಿಹಾರವನ್ನ ದೀಪಕ್ ರಾವ್ ಅವರ ಕುಟುಂಬಕ್ಕೆ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ. ಅದಾದ ನಂತರದಲ್ಲಿ ಮಸೂದ್ ಹತ್ಯೆ 2022 ನಡೆದದ್ದ ಮಸೂದ್ ಹತ್ಯೆ ಬಳ್ಳಾರಿಯಲ್ಲಿ ನಡೆದಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸಂಘರ್ಷಕ್ಕೆ ಆದ ಪ್ರತೀಕಾರದಲ್ಲಿ ಹತ್ಯೆಯಾಗಿದೆ ಅನ್ನೋ ಆರೋಪ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 1 ವರ್ಷದ ಬಳಿಕ ಇದೀಗ 25 ಲಕ್ಷ ರೂಪಾಯಿ ಪರಿಹಾರವನ್ನ ಮಸೂದ್ ಅವರ ಕುಟುಂಬಕ್ಕೂ ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಹಾಗೆ 3ನೇ ವ್ಯಕ್ತಿ 2022 ಹತ್ಯೆ, ಇದು ಮೊಹಮ್ಮದ್ ಫಾಜಲ್. ಈ ಹತ್ಯೆ ಹಿನ್ನೆಲೆಯನ್ನ ನಾವು ಗಮನಿಸೋದಾದ್ರೆ ಮಂಗಳಪೇಟೆ, ದಕ್ಷಿಣ ಕನ್ನಡದಲ್ಲಾಗಿದ್ದು ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಫಾಜಲ್ ಹತ್ಯೆ ಆಯಿತು ಅನ್ನೋ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 11 ತಿಂಗಳ ಬಳಿಕ 25 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ಫಾಜಲ್ ಅವರ ಕುಟುಂಬಕ್ಕೆ ಕೂಡ. ಹಾಗೆ ಮತ್ತೊಂದು ಹೆಸರು, ಹಾಗೆ ಮತ್ತೊಂದು ಕುಟುಂಬಕ್ಕೆ ಪರಿಹಾರ ಲಭ್ಯವಾಗಿರೋದು 2022 ನಡೆದಂತಹ ಹತ್ಯೆ ಪ್ರಕರಣ, ಅಬ್ದುಲ್ ಜಲೀಲ್ ಹತ್ಯೆ. ಇನ್ನು ಕಾಟಿಪಳ್ಳ, ಮಂಗಳೂರಿನಲ್ಲಿ ನಡೆದಂತಹ ಹತ್ಯೆ ಪ್ರಕರಣ, ಇದು ವೈಯಕ್ತಿಕ ದ್ವೇಷ ಹಾಗೆ ಕೋಮು ಸಂಘರ್ಷದ ಅಡಿಯಲ್ಲಿ ಹತ್ಯೆ ಮಾಡಲಾಗಿತ್ತು ಅನ್ನೋ ಗಂಭೀರ ಆರೋಪ. ತನಿಖೆ ನಡೀತಾ ಇತ್ತು. ಹಾಗೆ 6 ತಿಂಗಳ ಬಳಿಕ ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮೃತ ಜಲೀಲ್ ಅವರ ಕುಟುಂಬಕ್ಕೆ ಪರಿಹಾರವನ್ನ 25 ಲಕ್ಷ ರೂಪಾಯಿ ಗುರುತಿಸದೆ ಘೋಷಿಸಿದೆ ರಾಜ್ಯ ಸರ್ಕಾರ. ಇದೊಂದ್ ಕಡೆ ಆದ್ರೆ ರಾಹುಲ್ ಗಾಂಧಿ, ಖರ್ಗೆ, ಸಿಎಂ ಸಿದ್ದರಾಮಯ್ಯ ಯಾರೇ ಆಗ್ಲಿ ಕಾಂಗ್ರೆಸ್ನವರು ಮಾತನಾಡಿದ್ರೆ ಗೌತಮ್ ಅದಾನಿ ಇಷ್ಟು ಶ್ರೀಮಂತ ಆಗಿದ್ ಹೇಗೆ, ಎಲ್ಲಾ ಪ್ರಧಾನಿ ಮೋದಿ ಕೊಡುಗೆ ಅಂತೆಲ್ಲ ಟೀಕಿಸ್ತಾರೆ. ಎಲ್ರಿಗೂ ಗೊತ್ತು. ಆದ್ರೆ ಅದೇ ಉದ್ಯಮಿ ಅದಾನಿಗೆ ಕರ್ನಾಟಕದಲ್ಲಿ ಬಂಡವಾಳ ಹೂಡಿಕೆಗೆ ಮುಕ್ತ ಅವಕಾಶ ಕೊಡ್ತೀವಿ ಅಂದದ್ದು ಸಚಿವ ಎಂಬಿ ಪಾಟೀಲ್. ಹದಿನಾಲ್ಕು 6/2023 ಅದಾನಿ ಹೂಡಿಕೆಗೆ ಎಂಬಿಪಿ ಸ್ವಾಗತ. ಜೋರಾಯಿತು ಕೈ ಕಮಲ ವಾರ್. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ 3 ದಿನಗಳ ಹಿಂದೆ ಅದಾನಿ ಗ್ರೂಪ್ಗೆ ಕರ್ನಾಟಕದಲ್ಲಿ ಬಂಡವಾಳ ಹೂಡಿಕೆಗೆ ಆಹ್ವಾನ ಕೊಡ್ತೀವಿ ಅಂದಿದ್ರು. ಇದೇ ವಿಷಯ ಇಟ್ಕೊಂಡು ಇವತ್ತು ಬಿಎಲ್ ಸಂತೋಷ್ ಟ್ವೀಟ್ ಹಾಕಿದ್ದಾರೆ. ಕಾಂಗ್ರೆಸ್ನವರು ಅವರ ನಾಯಕ ರಾಹುಲ್ ಗಾಂಧಿಗೆ ಅವರ ಸ್ಥಾನವನ್ನು ತೋರಿಸಿದ್ದಾರೆ. ವೆಲ್ ಡನ್ ಎಂಬಿ ಪಾಟೀಲ್ ಸರ್. ಈ ಒಂದು ಸಾಲಿನ ಟ್ವೀಟ್ ಈಗ ಎಂಬಿ ಪಾಟೀಲ್ರಿಗೆ ಮುಜುಗರ ತರಿಸೋ ಜೊತೆಗೆ ಸಿಟ್ಟನ್ನು ತರಿಸಿದೆ. ಸಂತೋಷ್ ಅವರ ಟ್ವೀಟ್ಗೆ ಸಿಕ್ಕಾಪಟ್ಟೆ ಸಿಟ್ಟಲ್ಲಿ ಎಂಬಿ ಪಾಟೀಲ್ ಟ್ವೀಟ್ ಹಾಕಿದ್ದಾರೆ. ಬಿಎಲ್ ಸಂತೋಷ್ ಅವರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲು ತಮ್ಮ ಕೊಡುಗೆಯೂ ಅಪಾರ. ಅದಕ್ಕೆ ನಾವು ನಿಮಗೆ ಆಭಾರಿ ಅಂತ ಕಾಲೆಳೆದ್ರು. ಜೊತೆಗೆ ಬಿಜೆಪಿಯಲ್ಲಿನ ಅನೇಕ ಲಿಂಗಾಯತ ನಾಯಕರನ್ನು ಮುಗಿಸಿದ್ದೀರಿ ಎಂದು ರಾಜ್ಯದ ಜನತೆ ಮಾತನಾಡುತ್ತಿದ್ದಾರೆ. ಉಳಿದಿರುವ ಏಕೈಕ ಹಿರಿಯ ನಾಯಕ ಬಸವರಾಜ ಬೊಮ್ಮಾಯಿ ಅವರನ್ನ ಮುಗಿಸಲು ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಎತ್ತಿಕಟ್ಟಿ ನಿಮ್ಮ ಪಟ್ಟ ಶಿಷ್ಯ ಪ್ರತಾಪ್ ಸಿಂಹರ ಹೆಗಲ ಮೇಲೆ ಬಂದೂಕಿಟ್ಟು ಗುರಿ ನೆಟ್ಟಿರುವುದು ಗೊತ್ತು. ಲಿಂಗಾಯತರ ನಂತರ ನಿಮ್ಮ ಗುರಿ ಒಕ್ಕಲಿಗರ, ದಲಿತರ ಅಂತ ಲೇವಡಿ ಮಾಡಿದ್ದಾರೆ. ಇದಕ್ಕೆ ಮತ್ತೆ ಬಿಎಲ್ ಸಂತೋಷ್ ಟ್ವಿಟರ್ನಲ್ಲೇ ರಿಯಾಕ್ಟ್ ಮಾಡಿದ್ದು, ಯಾಕೋ ಚೇಳು ಕುಟುಕಿದ ಹಾಗಿದೆಯಲ್ಲ ಪಾಟೀಲ್ರೇ ಅಂತ ಕಾಲೆಳೆದರು. ಇನ್ನೊಂದು ಕಡೆ ಯತ್ನಾಳ್ಗೂ ಕೂಡ ಎಂಬಿಪಿ ವಿರುದ್ಧ ಸಿಟ್ಟು. ಪರಮೇಶ್ವರ್ ಅವರನ್ನ ಮುಗಿಸಲು ಸಿದ್ದರಾಮಯ್ಯ ಯಾರ ಹೆಗಲ ಮೇಲೆ ಇಟ್ಟು ಗುಂಡು ಹೊಡೆದ್ರು. ನಿಮಗೆ ಭಾರೀ ಸಂಪನ್ಮೂಲ, ಜಲಸಂಪನ್ಮೂಲ ಇಲಾಖೆ ಸಿಗಲಿಲ್ಲ. ಡಿಕೆ ಶಿವಕುಮಾರ್ ವಿರುದ್ಧ ನಿಮ್ಮ ಹೆಗಲ ಮೇಲೆ ಬಂದೂಕಿಟ್ಟಿರುವುದು ಯಾರು ಗೊತ್ತು. ಡಿಕೆಶಿ ಅವರು ನಿಮಗೆ ಅಲ್ವಾ ಡೋಂಟ್ ಡಿಸ್ಟರ್ಬ್ ಬಂದಿದ್ದು. ನಿಮ್ಮಂತಹ ಹಿರಿಯ ಲಿಂಗಾಯತ ನಾಯಕರನ್ನು ಕಾಂಗ್ರೆಸ್ ಪಕ್ಷ ಹೀಗೆ ನಡೆಸ್ಕೊಳ್ಬಾರ್ದಿತ್ತು ಬಿಡಿ ಅಂತ ಯತ್ನಾಳ್ ಕಾಲೆಳೆದರು. ಏನೇ ಹೇಳಿ, ಗೌತಮ್ ಅದಾನಿ ಅಂದ್ರೆ ಉರಿದು ಬೀಳುವ ಕಾಂಗ್ರೆಸ್ಸಿಗರು ಅವರನ್ನೇ ಬಂಡವಾಳ ಹೂಡಿಕೆಗೆ ರಾಜ್ಯಕ್ಕೆ ಆಹ್ವಾನಿಸಿರೋದು ನಿಜಕ್ಕೂ ಅಚ್ಚರಿ.
ಮೀಸಲಾತಿ ಸಮರ ಮಣಿಪುರವನ್ನ ಅಕ್ಷರಶಃ ಹೊತ್ತಿ ಉರಿಯುವಂತೆ ಮಾಡಿಬಿಟ್ಟಿದೆ. ಬಿಜೆಪಿ ನಾಯಕರ ಮನೆಗಳನ್ನ ಹುಡುಕಿ ಅಟ್ಯಾಕ್ ಮಾಡಲಾಗ್ತಿದೆ. ಉದ್ರಿಕ್ತರ ನಿಯಂತ್ರಣ ಹರಸಾಹಸವನ್ನೇ ಪಡುವಂತೆ ಮಾಡ್ತಿದೆ. ಇದು ಲಿಬಿಯಾ ಅಲ್ಲ, ಲೆಬನಾನ್ ಅಲ್ಲ, ನೈಜೀರಿಯಾ ಅಥವಾ ಸಿರಿಯಾ ಕೂಡ ಅಲ್ಲ. ಇದು ನಮ್ಮದೇ ದೇಶದ 7 ಸಿಸ್ಟರ್ಸ್ ರಾಜ್ಯಗಳಲ್ಲಿ ಒಂದಾದ ಮಣಿಪುರ ಮೀಸಲಾತಿ ಹೋರಾಟದಲ್ಲಿ ಹೊತ್ತಿ ಉರಿತಿರೋ ಈಶಾನ್ಯ ರಾಜ್ಯ ಮೊನ್ನೆಯಿಂದ ಮತ್ತಷ್ಟು ಧಗಧಗಿಸ್ತಿದೆ. ನಿನ್ನೆ ಕೇಂದ್ರ ಸಚಿವರ ಮನೆಗೆ ಬೆಂಕಿ ಇಟ್ಟಿದ್ದ ಗುಂಪೊಂದು ಇಂದು ಬಿಜೆಪಿ ಕಚೇರಿಗೆ ನುಗ್ಗಿ ಬೆಂಕಿ ಹಚ್ಚಿ ಎಲ್ಲವನ್ನೂ ಧ್ವಂಸಗೊಳಿಸಿದೆ. ಪರಿಶಿಷ್ಟ ಜಾತಿ ಮೀಸಲಾತಿಗೆ ಪಟ್ಟು ಹಿಡಿದಿರೋ ಹೋರಾಟಗಾರರ ಗುಂಪು ಭದ್ರತಾ ಪಡೆಗಳ ಜೊತೆಗೂ ಜಟಾಪಟಿ ನಡೆಸಿದೆ. ಅಲ್ಲದೆ ಬಿಜೆಪಿ ಮುಖಂಡರ ಮನೆಗಳಿಗೂ ಬೆಂಕಿ ಹಚ್ಚೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. 400ರಿಂದ 500 ಪ್ರದೇಶಗಳಲ್ಲಿ ರಸ್ತೆಗಳನ್ನು ಬ್ಲಾಕ್ ಮಾಡಿ ಟೈರ್ಗಳನ್ನು ಸುಟ್ಟು ಹಿಂಸಾಚಾರ ನಡೆಸಿದ್ದಾರೆ. ಪೋರಂಪೇಟ್ನಲ್ಲಿ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ಶಾರದಾ ದೇವಿ ಮನೆಯನ್ನು ಉದ್ರಿಕ್ತರ ಗುಂಪು ಧ್ವಂಸಗೊಳಿಸಲು ಯತ್ನಿಸಿದೆ. ಭದ್ರತಾ ಸಿಬ್ಬಂದಿ ಅವರನ್ನ ತಡೆದಿದ್ದಾರೆ. ಇಡೀ ಮಣಿಪುರ ರಾಜ್ಯಾದ್ಯಂತ ಪ್ರತಿಭಟನೆ ನಿಯಂತ್ರಿಸೋಕೆ ಸೇನಾಪಡೆಯ ಅಸ್ಸಾಂ ರೈಫಲ್ಸ್ ರ್ಯಾಪಿಡ್ ಆಕ್ಷನ್ ಫೋರ್ಸ್ ನಿಯೋಜಿಸಲಾಗಿದೆ. ಬಿಪರ್ಜಾಯ್ ಚಂಡಮಾರುತದ ಅಬ್ಬರ ಇನ್ನೂ ಕೂಡ ಮುಂದುವರೆದಿದೆ. ಮುಂಜಾಗ್ರತಾ ಕ್ರಮ, ಸಾಗರೋಪಾದಿಯ ರಕ್ಷಣಾ ಕಾರ್ಯದ ನಡುವೆ ಕೂಡ ಆಸ್ತಿ ಪಾಸ್ತಿ ಹಾಗೆ ಪ್ರಾಣ ಹಾನಿಯ ವರದಿಯಾಗಿದೆ. ಪಶ್ಚಿಮ ಕರಾವಳಿಯಲ್ಲಿ ಶುರುವಾದ ಬಿಪರ್ಜಾಯ್ ಚಂಡಮಾರುತ ಗುಜರಾತ್ ಹಾಗೂ ರಾಜಸ್ಥಾನಕ್ಕೆ ಹೆಚ್ಚಿನ ಹೊಡೆತ ಕೊಟ್ಟಿದೆ. ಸೈಕ್ಲೋನ್ ಮಳೆಗೆ ಗುಜರಾತ್ನಲ್ಲಿ ಊರೂರೇ ಮುಳುಗಿ ಹೋಗಿದೆ. ಡಿಸಾಸ್ಟರ್ ಅನ್ನೋ ಹೆಸರಿಗೆ ತಕ್ಕಂತೆ ಚಂಡಮಾರುತ ಎಲ್ಲವನ್ನೂ ನಾಶ ಮಾಡಿದೆ. ಕಚ್ನಲ್ಲಿ ಬಿರುಗಾಳಿ ಮಳೆಗೆ ಗುಡಿಸಲುಗಳೆಲ್ಲ ಹಾರಿ ಹೋಗಿದೆ. ಮಾಂಡ್ವಿ ನಗರವೇ ಮುಳುಗಡೆಯಾಗಿದೆ. ವಸತಿ ಪ್ರದೇಶಗಳ ಪ್ರವಾಹದ ಚಿತ್ರಣ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಚ್ನಲ್ಲಿ ಹಾನಿಗೀಡಾದ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಗಂಜಿ ಕೇಂದ್ರಕ್ಕೂ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿದ್ರು. ಗುಜರಾತ್, ರಾಜಸ್ಥಾನದಿಂದ ಹೊರಟ ಸೈಕ್ಲೋನ್ ಈಶಾನ್ಯ ರಾಜ್ಯಗಳವರೆಗೂ ಹಬ್ಬಿದೆ. ಅಸ್ಸಾಂನ ದಿಬ್ರುಗಢ್ನಲ್ಲಿ ಭಾರೀ ಮಳೆಯಾಗಿದ್ದು ಬ್ರಹ್ಮಪುತ್ರ ನದಿ ಉಕ್ಕಿ ಹರಿದು ಜನರ ಕಣ್ಣೀರು ತರಿಸಿದೆ. ಸಾವಿರಾರು ಎಕರೆ ಜಮೀನು ಹಾನಿಗೀಡಾಗಿದೆ. ಗಾಯಗೊಂಡಿದ್ದ 15 ವರ್ಷದ ಮಗನಿಗೆ ಚಿಕಿತ್ಸೆ ಕೊಡಿಸೋಕೆ ಅಂತ ತಂದೆ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ವೀಲ್ ಚೇರ್ ಸಿಕ್ಕಿಲ್ಲ. ಆಗ ತಂದೆ ಆಸ್ಪತ್ರೆಯ 3ನೇ ಮಹಡಿಗೆ ತನ್ನ ಮಗನನ್ನ ಸ್ಕೂಟರ್ ಮೂಲಕ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ರಾಜಸ್ಥಾನದ ಕೋಟಾದಲ್ಲಿ ನಡೆದ ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದು ಇವತ್ತಿನ ಸೂಪರ್ ಪ್ರೈಮ್ at 9. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.